ರಾಜ್ಯ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಎಪಿಸೋಡು, ಅದಕ್ಕೆ ತಕ್ಕಂತೆ ಒಂದು ಟ್ವಿಸ್ಟು, ಒಂದು ಗೆಸ್ಟ್ ಎಂಟ್ರಿ, ಒಂಥರ ಒಳ್ಳೆ ಒಳ್ಳೆ ಎಕ್ಸ್ಪೀರಿಯನ್ಸ್ಡ್ ಡೈರೆಕ್ಟ್ರು ಕೊಡ್ತಾ ಇರೋ ಎಪಿಸೋಡ್ಸ್ ಇದ್ದಂಗೆ ಇದೆಯಪ್ಪ. ಜೋಡೆತ್ತು ಆಯಿತು, ಈಗ ಬ್ರದರ್ಸ್ ಅಂತೆ. ನಾವೆಲ್ಲ ಒಂಥರ ಬ್ರದರ್ಸ್ ಥರ ಅಂತ ಡಿ.ಸಿ.ಎಂ ಥರ ಯಾಕೆ, ಬ್ರದರ್ಸೇ ಆಗಿಬಿಡಿ, ಥರ ಯಾಕೆ ಬೇಕು, ಥರ ಬೇಡ, ಬ್ರದರ್ಸ್ ಅಂತ. ಇದು ಜೋಡೆತ್ತು ಥರ ಅಲ್ವಲ್ಲ, ಜೋಡೆತ್ತೆ ಆಮೇಲೆ ಕಿತ್ಕೊಂಡೋಯ್ತು ಅಂಟಮ್ಮ. ನಾನು ಬ್ರದರ್ಸ್ ಅಂತೀರಿ, ಇರ್ಬೋದು. ಬ್ರದರ್ಸ್ ಕಿತ್ಕೊಂಡು ಹೋಗ್ಬಾರ್ದು ಅಂತಿದೀಯಾ? ಹಾಗೇನಿಲ್ವಾ? ಭಾರತೀಯ ನಮ್ಮ ಸಮಾಜದಲ್ಲಿ ಎಷ್ಟು ಬ್ರದರ್ಸ್ ಕಿತ್ಕೊಂಡೋಗಿಲ್ಲ, ಒಬ್ರಿಗೊಬ್ರು ಬಡದಾಡಿಲ್ಲ. ರಿಯಲ್ ಬ್ರದರ್ಸೇ ಕಿತ್ತಾಡ್ತಾರೆ. ಎಂತೆಂಥ ಬ್ರದರ್ಸೇ ಬಡದಾಡ್ತಾ ಇದ್ದಾರೆ. ಅದರಲ್ಲಿ ಏನಿದೆ? ನೀವು ಇವಾಗ ಚೆನ್ನಾಗಿರಿ ಬ್ರದರ್ಸ್ ಆಗಿ, ಆಮೇಲೆ ಬೇಕಾದ್ರೆ ಬಡದಾಡ್ಕೊಳ್ಳಿ. ಸಿದ್ದರಾಮಯ್ಯ ಜೊತೆ ಭಿನ್ನಾಭಿಪ್ರಾಯನೇ ಇಲ್ಲ, ಏನೂ ಇಲ್ಲ ಭಿನ್ನಾಭಿಪ್ರಾಯ. ಡಿ.ಕೆ ಈ ಥರದ್ದೆಲ್ಲ ಒಂಥರ ಈ ತುಪ್ಪ ಸವರೋ ಕೆಲಸ ಜನಕ್ಕೂ, ಯಾರನ್ನೂ ನಾನು ಯಾಮಾರಿಸ್ಬಿಡ್ತಿದ್ದೀನಿ, ನಾನು ಯಾರನ್ನೂ ಮೆಚ್ಚಿಸ್ಬಿಡ್ತಿದ್ದೀನಿ, ಅಥವಾ ಯಾರಿಗೂ ಗೊತ್ತಾಗ್ತಿಲ್ಲ ನಂದೆಲ್ಲ ಇದು ಅಂತ ಅನ್ಕೊಂಬಿಟ್ಟಿದ್ದೀರಿ ನೀವು. ಹಂಗಿಲ್ಲ, ವಿ ಕ್ಯಾನ್ ಸಿ ಥ್ರೂ ಆಲ್ ದಿಸ್. ಇದೆಲ್ಲ ಗೊತ್ತಾಗ್ತಾ ಇದೆ, ಏನು ಮಾಡ್ತಿದ್ದೀರಿ ನೀವು ಅನ್ನೋದು. ನಿಮ್ಮ ಮಾತುಗಳು, ನಡವಳಿಕೆ ಎಲ್ಲ ಗೊತ್ತಾಗ್ತಿದೆ ಎಲ್ಲರಿಗೂ. ಭಿನ್ನಾಭಿಪ್ರಾಯವೇ ಇಲ್ಲ. ಆಲ್ ರೈಟ್, ಡಿಕ್ಲೇರ್ ಇಟ್. ಐ ಡೋಂಟ್ ವಾಂಟ್ ಟು ಬಿ ಚೀಫ್ ಮಿನಿಸ್ಟರ್, ಲೆಟ್ ಮೀ ಸಿ ಇನ್ 28 ಅಂತ ಅದೊಂದು ಬಿಟ್ಟು ಡಿಕ್ಲೇರ್ ಮಾಡಿರಿ, ನೋಡೋಣ ಡಿಕ್ಲೇರ್ ಮಾಡಿಬಿಡಿ. ಅದಿಲ್ಲ, ಅದು ನಮ್ಗೆ ಆಸೆ ಇಲ್ಲ ಅಂತಲ್ಲ. ಏನ್ರಿ ಇದು, ಎಳೆ ಮಕ್ಕಳ ಮುಂದೆ ಒಂಥರ ಡ್ರಾಮಾ ಆಡ್ದಂಗೆ ಆಡ್ತಾ ಇದ್ದೀರಿ. ಏನೋ ಗೊತ್ತಾಗ್ತಿಲ್ಲ ನಮ್ಗಳಿಗೆ, ಏನೋ ಥರ ಜನಕ್ಕೆ. ನಾವು ಹುಟ್ಟೋವಾಗ ಒಬ್ಬರೇ, ಸಾಯೋವಾಗಲೂ ಒಬ್ಬರೇ, ಹಾಗಾಗಿ ಗುಂಪು ಯಾಕೆ ಅಂತ. ಏನಪ್ಪ, ಏನು ಸ್ವಾಮೀಜಿ ಆಗೋದೊಂದು ಬಾಕಿ ಇದೆ ಅಷ್ಟೇ. ಇವರು ಸರಿಯಪ್ಪ, ಹುಟ್ಟೋವಾಗ ಒಬ್ಬರೇ, ಸಾಯೋವಾಗ ಒಬ್ಬರೇ, ಎಲ್ಲರಿಗೂ ಗೊತ್ತಿರೋ ಹಳೇ ಸ್ಟೇಟ್ಮೆಂಟ್ ಇದು, ಇವ್ರದ್ದು ಹೊಸದೇನಲ್ಲ, ಅದು ಸ್ಟಿಲ್ ಯೂಸ್ ಮಾಡಿದ್ದಾರೆ. ಹಾಗಾದ್ರೆ ನಾನು ಎಲ್ಲ ರಾಜಕಾರಣಿಗಳಿಗೂ ಈ ಡಿ.ಕೆ ಅವರ ಈ ಸ್ಟೇಟ್ಮೆಂಟನ್ನು ತುಂಬ ಉತ್ಸಾಹದಿಂದಲೂ ಮತ್ತು ಗಂಭೀರವಾಗಿ ತೆಗೆದುಕೊಳ್ಳಿ ಅಂತ ಬಯಸ್ತೀನಪ್ಪ. ಇನ್ನೂ ಒಂದು ವಿಚಾರದಲ್ಲಿ, ಹುಟ್ಟುವಾಗ ಏನೂ ತರಲ್ಲ, ಹೋಗೋವಾಗಲೂ ನಾವೇನು ಮೈ ಮೇಲೆ ಎತ್ತಾಕೊಂಡು ಹೊತ್ಕೊಂಡು ಹೋಗಲ್ಲ. ಈ ಮಧ್ಯದಲ್ಲಿ ಹೇಸಿಗೆ ತಿನ್ನೋ ಕಾರ್ಯಕ್ರಮ ಯಾಕೆ? ದುಡ್ಡನ್ನು ಭವಿಷ್ಯ ಚೆನ್ನಾಗಿರ್ಬೇಕು, ಏನಕ್ಕ ಹೇಸಿಗೆ ತಿಂತೀರಿಯಲ್ಲ? ಹುಟ್ಟೋವಾಗ ಒಬ್ಬರೇ, ಹೋಗೋವಾಗ ಒಬ್ಬರೇ, ಪರ್ಫೆಕ್ಟ್. ಇದನ್ನು ಸೀರಿಯಸ್ ಆಗಿ ತಗೊಳ್ಳೋಣ, ಗಂಭೀರವಾಗಿ ತಗೊಳ್ಳೋಣ. ಇದನ್ನ ಸರಿ ಇದೆ ಆ ಮಾತು. ಅದೇ ರೀತಿ ಹುಟ್ಟೋವಾಗ ನಾವೇನು ತಂದಿಲ್ಲ, ಹೋಗೋವಾಗ ನಾವೇನು ತಗೊಂಡೋಗಲ್ಲ. ಈ ಮಧ್ಯೆ ಈ ಹೇಸಿಗೆ ಯಾಕೆ ತಿಂತೀರಿ ಎಲ್ಲರೂ? ಅನ್ಲಿಮಿಟೆಡ್ ಹೇಸಿಗೆ ತಿಂತೀರಲ್ಲ, ಯಾಕೆ? ನನಗೇನು ದಾಹ ಹೆಚ್ಚು, ಯಾಕೆ ಅದನ್ನು ಯಾರು ಕೇಳಲ್ಲ? ಡಿ.ಕೆ ಯಾಕೆ ಅದನ್ನು ಹೇಳಬಾರ್ದು? ಹೇ, ಬರೋವಾಗ ನಾವೇನು ತಂದಿಲ್ಲ, ನಾವು ಹೋಗೋವಾಗ ಏನು ತಗೊಂಡೋಗಲ್ಲ, ಮಧ್ಯದಲ್ಲಿ ಯಾವನ್ರಿ ಅವನು ದುಡ್ಡು ಪಡ್ಡು ಅಂತ ಮತ್ತೆ ಕೆನ್ನೆಗೊಡಿರಿ ಇನ್ಮೇಲಿಂದ ಹೇಳಿ, ಹಾಗೆ ಮಾಡಿ ನೋಡೋಣ. ನಮ್ಗೆ ಅದು ಇಂಪಾರ್ಟೆಂಟಪ್ಪ ಸದ್ಯದ ಪರಿಸ್ಥಿತಿನಲ್ಲಿ. ನೀವು ಹುಟ್ಟೋವಾಗ ಗುಂಪು ತಂದ್ರೋ, ಹೋಗೋವಾಗ ಗುಂಪು ತೊಗೊಂಡು ಹೋಗ್ತೀರೋ ನಮಗೆ ಗೊತ್ತಿಲ್ಲ, ಬೇಕಾದ್ರೆ ತೊಗೊಂಡು ಹೋಗ್ಬಿಡಿ. ಆದರೆ ಇದನ್ನು ನಿಲ್ಲಿಸ್ಬಿಡ್ರಪ್ಪ, ಸಾಕಾಗೋಗಿದೆ ಜನಕ್ಕೆ. ಜನ ಸುಸ್ತಾಗ್ಬಿಟ್ಟಿದ್ದಾರೆ, ಹೇಳ್ತೀನಿ ಆನೆಸ್ಟ್ಲಿ. ಪೀಪಲ್ ಆರ್ ಟಯರ್ಡ್ ಇನ್ ಕರ್ನಾಟಕ. ಅವ್ರ ಕೈಲಿ ಆಗ್ತಾ ಇಲ್ಲ, ಅವ್ರ ಕೈಲಿ. ನನಗೆ ಒಂದೊಂದು ಬಂದು ಹೇಳ್ತಾರೆ. ಮೊನ್ನೆ ಯಾರೋ ಒಬ್ಬರು ಬಂದು ಒಂದು ಹೇಳಿದ್ದಾರೆ, ಅದು ಎಷ್ಟರ ಮಟ್ಟಿಗೆ ಕಾನೂನು ಪ್ರಕಾರ ಸರಿನೋ ನನಗೆ ಗೊತ್ತಿಲ್ಲ, ಆದರೆ ಮರ್ಯಾದೆ ಲಜ್ಗೆಟ್ಟಿದ್ದು. ಪ್ರೈವೇಟ್ ಸೈಟ್ ಅಂತೆ ಅವ್ರದ್ದು, ಅವರು ಬಿಲ್ಡ್ ಮಾಡಬೇಕು ಮನೇನ ಅಂತ ಎಕ್ಸ್ಕವೇಷನ್ ಮಾಡಿದಾರಂತೆ. ಎಕ್ಸ್ಕವೇಷನ್ ಅಂದರೆ ಭೂಮಿ ಬಗೆದಿದ್ದಾರೆ, ಅಂದರೆ ಪಾಯ ಹಾಕಕ್ಕೋ ಅಥವಾ ಒಂದು ಸೆಲ್ಲರ್ ಕಟ್ಟಕ್ಕೋ, ಪಾರ್ಕಿಂಗ್ಗೆ ಏನೋ ಒಂದು ಮಾಡಿದ್ದಾರೆ ಪ್ಲಾನ್ ಪ್ರಕಾರ. ಮೈನ್ಸ್ ಅಂಡ್ ಜಿಯಾಲಜಿಯಿಂದ ನೋಟಿಸ್ ಕೊಡ್ತಾರಂತೆ, ನೀವು ಮಣ್ಣನ್ನು ಬಗದಿದೀಯಾ, ತೆಗೆದಿದ್ದನ್ನು ಆಚೆ ತೊಗೊಂಡೋಗೋಕ್ಕೆ ರಾಯಲ್ಟಿ ಕಟ್ಟು ಅಂತ. ಯಾವ ಹಂತಕ್ಕೆ ಬಂತು ಲೆಕ್ಕ ಹಾಕ್ಕೊಳ್ಳಿ ರೀ. ಹೇಸಿಗೆ ತಿನ್ನೋ ನಿಮ್ಮ ನಾಲಿಗೆಗಳು, ನಿಮ್ಮ ಬ್ರೈನ್ಗಳು, ನಿಮ್ಮ ಕಿಡ್ನಿಗಳು, ನಿಮ್ಮ ಹಾರ್ಟ್ಗಳು ಎಲ್ಲ ಸತ್ತೋಗ್ಬಿಡ್ಬೇಕು ಆ ಕ್ಷಣಕ್ಕೆ. ನನ್ನ ಪ್ರಕಾರದಲ್ಲಿ ಲಜ್ಜೆಗೆಟ್ಟ ಜನರನ್ನು ತೊಗೊಂಬಂತು ಬರೀ ಮಾತಾಡ್ತೀರಿ. ಇದನ್ನು ಹೇಳಿ ಯಾರು ಒಬ್ಬರು, ಬರೋವಾಗೇನು ತರ್ತಿಲ್ಲ, ಹೋಗೋವಾಗೇನು ತಗೋತಿಲ್ಲ, ಮತ್ತಿಗೆ ಹೇಸಿಗೆ ತಿನ್ನೋ ನಿಲ್ಲಿಸೋಣ ಅಂತ ಹೇಳಿ. ಕಚಡ ಬುದ್ಧಿಗಳಿದೆಲ್ಲ ಥೂ. ಇನ್ನು ಏನು ಮಾಡ್ತಾರೋ ಯಾರೋ ಗೊತ್ತಿಲ್ಲ. 45 ದಿನ ಏನಿರುತ್ತೋ ಏನೋ ಯಾವನೋ ಗೊತ್ತು. ಅಲ್ಟಿಮೇಟ್ಲಿ ಅವ್ರು ಹೈಕಮಾಂಡ್ ಏನೋ ತೀರ್ಮಾನ ಮಾಡಿದ್ರೆ ಮಾಡ್ಕೊಳ್ಳುತ್ತೆ, ಇಲ್ದಿರೆ ಈ ನಾಟಕ ನಡೀತಿರುತ್ತೆ ಅಷ್ಟೇ.
ನಾವಿಬ್ಬರು ಬ್ರದರ್ಸ್ ಥರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೀವು ಹೇಳ್ತಾ ಇದ್ದೀರಲ್ಲ ಗುಂಪು ಗುಂಪು ಗುಂಪು, ಯಾವ ಗುಂಪು ಇಲ್ಲ ಏನಿಲ್ಲ. ನನ್ನ ಜೊತೆ 140 ಜನ ಇದ್ದಾರೆ. ಯಾರು ಹುಟ್ಟುವಾಗ ಒಬ್ಬನೇ ಹುಡ್ತೀವಿ, ಸಾಯುವಾಗ ಒಬ್ಬರೇ ಇರ್ತೀವಿ. ಬಟ್ ಪಾರ್ಟಿ ಅಂತ ಅಂದಮೇಲೆ ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀವಿ. ಸೊ ಅದರಿಂದ ನೀವೇನು ಚಿಂತೆ ಮಾಡಕ್ಕೆ ಹೋಗಬೇಡಿ. DK ಅದೊಂದು ಗುಂಪು, ಸಿದ್ದರಾಮಯ್ಯನವ್ರೊಂದು ಗುಂಪು, ಅವ್ರದ್ದೊಂದು ಗುಂಪು ಅಂತ ಮಾಡ್ತಾ ಇದ್ದೀನಿ. ನಾನು ಯಾವ ಗುಂಪು ಇಲ್ಲ. ಮಾಡೋದೆಲ್ಲ ಮಾಡಿ ಕೊನೆಗೆ ನಿಮ್ ಚಿಂತೆ ನೀವು ನೋಡ್ರಿ, ಮಾಡಿದ್ದು ಅನ್ನೋದು. ಈಗ ಗುಂಡಾಕೋನು ಡೈಲಿ ಗುಂಡಾಕೋನು ಡೈಲಿ ಗುಂಡಾಕ್ತಾನೆ ಅಂತ ಇಟ್ಕೊಳ್ಳೋಣ. ಒಬ್ಬ Okay. ಯಾರೋ ನಾನು ಹೇಳ್ತಿರೋದು ಎಕ್ಸಾಂಪಲ್ಗೆ, ಅವನು ಡೈಲಿ ಬಂದು ಕಟ್ಟೆ ಮೇಲೆ ಕೂತ್ಕೊಂಡು ಭಾಷಣ ಮಾಡ್ತಾನಂತೆ. ಮದ್ಯಪಾನ ಎಷ್ಟು ಕೆಟ್ಟದು ಗೊತ್ತಾ, ಆರೋಗ್ಯಕ್ಕೆ ಎಷ್ಟು ಕೆಟ್ಟದಾಗತ್ತೆ ಗೊತ್ತಾ, ಫ್ಯಾಮಿಲಿ ಏನೇನಾಗತ್ತೆ ಗೊತ್ತಾ, ಹೆಂಡತಿ ಮಕ್ಕಳೇನಾಗ್ತಾರೆ ಗೊತ್ತಾ. ಜನ ಎಲ್ಲ ಫ್ರಂಟಲ್ಲಿ ಕೂತ್ಕೊಂಡು ನಂಬಬೇಕು ಅವನೀಗ. ನಿನಗೆ ಯಾಕಪ್ಪ ಅದು ಅರ್ಥ ಆಗಿಲ್ಲ ಅನ್ಬೇಕು ಸರ್. ಅಲ್ಲ, ಕೇಳಿದ್ರೆ ಅವೆಲ್ಲ ಕೇಳಂಗಿಲ್ಲ, ನೀವು ಕೇಳಿಸ್ಕೊಳ್ರಿ ನಾ ಹೇಳಿದ್ದೀನ ಅಂತಾರೆ ಅವಾಗ ಬೇಕಾರೆ. ಆ ಥರ ಅನ್ಕೊಳ್ಳಿ. ಹಾಗಾಗಿ ಹಂಗೊಬ್ಬ ಮಾಡ್ತಾನೆ ಅಂತ ಅನ್ಕೊಳ್ಳೋಣ. ಎಸ್, ಒಬ್ಬ ಪ್ರೊಫೆಷನಲ್ ಪ್ರಾಣಿಯನ್ನ ವಧೆ ಮಾಡುವವನಿದ್ದಾನೆ, ಬುಚ್ಚರ್ ಪ್ರೊಫೆಷನಲ್ ರೈಟ್. ಅಂತ ಇಟ್ಕೊಳ್ಳಿ. ಅವನು ಡೈಲಿ ಬಂದು ಒಂದು ಕಡೆ ನಿಂತ್ಕೊಂಡು ಒಂದು ಭಾಷಣ ಮಾಡ್ತಾನಂತೆ. ಪ್ರಾಣಿಗಳನ್ನು ವಧೆ ಮಾಡಬಾರ್ದು, ಮಹಾಪಾಪ, ಮಹಾಪಾಪ, ದೇವ್ರು ನಿಮ್ಮನ್ನು ಕರ್ಕೊಳ್ಳಲ್ಲ, ಬರಬಾರ್ದು ರೋಗ ಬರುತ್ತೆ, ಚರ್ಮ ರೋಗ ಬರುತ್ತೆ ಅಂತೆಲ್ಲ ಭಾಷಣ ಬಿಡ್ತಾನೆ. ಮಾಡಬಾರ್ದು. ಡೈಲಿ ಒಬ್ಬ ಬೆಳಿಗ್ಗೆ ಸ್ಟಾರ್ಟ್ ಮಾಡೋದೇ ಚಿಕನ್ನಿಂದ ಅಂತೆ, ತಿನ್ನೋದು ಸ್ಟಾರ್ಟ್ ಚಿಕನ್ ಅವನಿಗೆ. ಬೆಳಗ್ಗೆ ಮಾರ್ನಿಂಗ್ ಎದ್ದ ತಕ್ಷಣ ಬೆಡ್ಡಿಂದ ಅವನು ಬಂದು ಹೇಳ್ತಾನಂತೆ, ನೋಡಿ ವೆಜಿಟೇರಿಯನ್ ಫುಡ್ ಪ್ರಪಂಚದ ಅತಿ ಪವಿತ್ರವಾದಂತಹ ಆಹಾರ. ಓಕೆ. ಹಾಗೆ ರಾಜಕಾರಣಿಗಳು ಬಂದು ಗುಂಪಿಲ್ಲ, ನಾವೆಲ್ಲ ಒಂದು ಅಂದರೆ ಗುಂಡಾಕ್ಬೇಡಿ, ವೆಜಿಟೇರಿಯನ್, ಪ್ರಾಣಿ ವಧೆ ಅಷ್ಟೇ ವ್ಯಾಲ್ಯೂ ಅದಕ್ಕೆ. ಆಯ್ತಾ, ನಡೀರಿ ಮುಂದಕ್ಕೆ. ಏನಿಲ್ಲ ನಮ್ಮಿಬ್ಬರ ನಡುವೆ ಏನಿಲ್ಲ ಅಂತಲೇ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ಮುಂದುವರೆದಿದೆ. ಶನಿವಾರವಷ್ಟೇ ಸಿಎಂ ಸಿದ್ದರಾಮಯ್ಯ DK ಶಿವಕುಮಾರ್ರಿಗೆ ಬ್ರೇಕ್ಫಾಸ್ಟ್ ಅರೇಂಜ್ ಮಾಡಿದ್ರು. ಇಬ್ರು ಕೂತು ತಿಂಡಿಯನ್ನ ತಿಂದಿದ್ರು. ಅಷ್ಟೇ ಅಲ್ಲ, ಮಾಧ್ಯಮಗಳ ಮುಂದೆ ಶೋ ಕೊಟ್ಟು ನಮ್ಮಿಬ್ಬರ ನಡುವೆ ಏನೂ ವ್ಯತ್ಯಾಸ ಇಲ್ಲ ಅಂತ ತೋರ್ಪಡಿಸ್ಕೊಂಡಿದ್ರು. ಇದೀಗ DCM ಬ್ರೇಕ್ಫಾಸ್ಟ್ ಸರದಿ. DK ಶಿವಕುಮಾರ್ ತಮ್ಮ ಸದಾಶಿವನಗರ ನಿವಾಸದಲ್ಲಿ ನಾಳೆ ಬ್ರೇಕ್ಫಾಸ್ಟ್ ಆಯೋಜಿಸಿದ್ದಾರೆ. ಸಿಎಂಗೆ ಇನ್ವೈಟ್ ಮಾಡಿದ್ದಾರೆ. ಸಿಎಂ ಕೂಡ ಓಕೆ ಅಂದಿದ್ದಾರೆ. ಅಂದ ಹಾಗೆ ಹೈಕಮಾಂಡ್ ಸಂದೇಶ, ಡೈರೆಕ್ಷನ್, ಸ್ಕ್ರೀನ್ ಪ್ಲೇ ಮೇರೆಗೆ ಇಬ್ಬರು ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ಮೊರೆ ಹೋಗಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಏನು ಮಹತ್ವದ ರಿಸಲ್ಟ್ ಹೊರಬಾರ ತೇಪೆ ಹಚ್ಚೋಕೆ ಈ ವೇದಿಕೆ. ಈ ಮೂಲಕ ಹೈಕಮಾಂಡ್ ಆಜ್ಞೆ ಪರಿಪಾಲನೆ. ಬೆಳಗಾವಿ ಅಧಿವೇಶನದಲ್ಲಿ ವಿಪಕ್ಷಗಳನ್ನು ಎದುರಿಸಲು ಜಾಗ ಮಾಡಿಕೊಳ್ಳಲು ಸಿಎಂ DCM ಸರ್ಕಸ್ ನಡೆಸ್ತಾ ಇರುವಂತೆ ಕಾಣಿಸ್ತಾ ಇದೆ. ಈ ಮಧ್ಯೆ ಸಿಎಂಗೆ ನಾಟಿ ಕೋಳಿ ಅಂದ್ರೆ ಇಷ್ಟ. ಆ ಕಾರಣಕ್ಕಾಗಿ DK ಶಿವಕುಮಾರ್ ಅವರ ಸರ್ಕಾರಿ ನಿವಾಸದಲ್ಲಿ ಸಾಕಿರುವಂತಹ ಕನಕಪುರದ ನಾಟಿ ಕೋಳಿಯನ್ನು ನಾಳೆ ಬಳಕೆ ಮಾಡ್ತಾರಂತೆ. ಎಲ್ಲವೂ ಕೂಡ ಸುಸೂತ್ರವಾಗಿ ಆಗ್ತಾ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ, ನಾಳೆನೂ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ. ಎಲ್ಲ ಒಂದು ಹಂತಕ್ಕೆ ಬರುತ್ತೆ. DCM ಅವರು ಕೂಡ ಕರೆದ್ರು, ಡೇಟ್ ಯಾವುದು ಅಂತ ನಿಗದಿ ಮಾಡಿರಲಿಲ್ಲ. ಪ್ರಧಾನನೂ ಇಲ್ಲ, ಅದರಿಂದ ವಿರಾಮನೂ ಇಲ್ಲ. ಅವರಿಬ್ಬರು ಮಾತಾಡಿದ್ದಾರೆ. ಪಕ್ಷ ಮತ್ತು ಸರ್ಕಾರದ ಮತ್ತು ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಇಬ್ಬರು ಎಲ್ಲ ಸುಸೂತ್ರವಾಗಿ ನಡೀತಾ ಇದೆ. ಇಲ್ಲ ಒಂದು ಹಂತಕ್ಕೆ ಬರುತ್ತೆ. ಏನು ಒಂದ್ ಕಡೆ ಇವರು ಗೊಂದಲ ಇಲ್ಲ, ಬ್ರದರ್ಸ್ ಎಲ್ಲ ನಿಮ್ಮ ಸೃಷ್ಟಿ ಮಾಧ್ಯಮದವ್ರು ಮಾಡಿರೋದು. BJPಯವ್ರು ಚಾಳಿ, JDSನವ್ರು ಚಾಳಿ, ಅವ್ರು ಹೇಳಿರೋ ನೀವು ಕಾಳಿ. ಇದೇನಿದೆ ಸುಸೂತ್ರವಾಗಿ ಹೋಗ್ತಾ ಇದೆ. ಏನಂತ ಅಂದರೆ ಇಷ್ಟಲ್ಲಿ ಪೀಪಲ್ ಸಮ್ಟೈಮ್ಸ್ ಥಿಂಕ್ ರೆಸ್ಟ್ ಆಫ್ ದ ಪೀಪಲ್ ನಿಮ್ಮ ಮುಂದೆ ಇರೋರೆಲ್ಲ ಬಕ್ರಾಗಳು ಅನ್ಕೊಂಬಿಟ್ಟಿದ್ದೀನಿ. ನಮಗೆ ನಿಮ್ಮ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ. ನಮ್ಗೆ ಇದ್ದಿದ್ರೆ ನಾವು ಹೆಂಗೆ ಆಡ್ತಿದ್ವೋ ನನಗೆ ಗೊತ್ತಿಲ್ಲ, ನನಗಂತೂ ಇಲ್ಲ. ನಮಗೆ ಕಾಣಲ್ವಾ ನಿಮ್ಮ ಡ್ರಾಮಾಗಳೆಲ್ಲ? ನೀವೇನು ಅನ್ಕೊಂಬಿಟ್ಟಿದ್ದೀರಿ? ಯಾರನ್ನ ಫೂಲ್ ಮಾಡ್ತಿದ್ದಾರೆ? ಯಾರಿಗೆ ಏನು ಅನ್ಕೊಂಬಿಟ್ಟಿದ್ದೀರಿ ನೀವು? ರಾಜ್ಯದ ಜನ ಗಮನಿಸ್ಕೊಳ್ಳಿ, ಎಂಥ ಡ್ರಾಮಾ ಮಾಸ್ಟರ್ಗಳು ಎಲ್ಲರೂ ಅಂತ. ಹೋಗಿ ಆಡಳಿತ ನಡೆಸ್ರಿ ಅಂದರೆ ನಾಟಕ ಮಾಡ್ತಾ ಇದ್ದೀರಾ? ಒಳ್ಳೆ ಕತೆ ಐತಲ್ಲ. ಕರೆಕ್ಟಾಗಿ ಹಳ್ಳಿಗೆ ಹೋಗ್ಬಿಟ್ಟು ಇದರಲ್ಲಿ ಮೊಬೈಲ್ ಹಾಕೊಂಡಾರು ನಾಟಕ ಮಾಡಿ ಒಂದು ಜನನವರು ಎಂಟರ್ಟೈನ್ಮೆಂಟ್ ತಗೊಳ್ಳಿ. ಹಂಗಾರೆ ಯಾರಿಗೆ ಬಿಡ್ತಿದ್ದೀರಿ ಇಂಥ ರೈಲನ್ನು? ನಿಮ್ಮ ಅಧಿಕಾರ ನಿಮಗೆ ಬೇಕು ಅಂತ ನೀವು ಪಡ್ಕೊಳ್ಳಿ. ಯಾರು ಬೇಡ ಅಂದವರು? ಅಧಿಕಾರವನ್ನು ಪಡೆದುಕೊಳ್ಳಲು ಹೋರಾಟ ನಡೆಸೋದು,
ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್ ಅವರ ಜಾತಕದಿಂದ ಪ್ರಾರಂಭ ಆಗಿದೆಯಾ? ಇಲ್ವಲ್ಲ. ಅಂದ ಕಾಲಕ್ಕಾಗಿದೆ. ಹೌದು. ತಾಯಿ ತನ್ನ ಮಗನಿಗೆ ರಾಜ್ಯವನ್ನು ಕೊಡಿಸ್ಬೇಕು ಅಂತ ಹೇಳಿ ಇನ್ನೊಂದು ಪುತ್ರ, ಅಂದರೆ ಇನ್ನೊಂದು ತಾಯಿಗೆ ಪುತ್ರ ಇರುವನನ್ನ ವನವಾಸಕ್ಕೆ ಕಳಿಸ್ಲಿಲ್ವೇ? ನಿಜ. ಹಾಗಿದ್ರೆ ಇನ್ನೊಂದು ತಾಯಿ ನನ್ನ ಮಗನನ್ನು ಉಳಿಸ್ಕೋಬೇಕು ಅಂತ ಇನ್ನೊಂದು ಕಡೆ ಸಂಧಾನಕ್ಕೆ ಹೋಗ್ಲಿಲ್ವೇ ಮಹಾಭಾರತದಲ್ಲಿ? ಹಾಗಾಗಿ ಅಧಿಕಾರವನ್ನು ಕೊಡಿಸೋದು, ಅಧಿಕಾರವನ್ನು ಗಳಿಸಬೇಕು ಅನ್ನೋದು, ಅಧಿಕಾರವನ್ನು ಸಂಪಾದನೆ ಮಾಡ್ಕೋಬೇಕು ಅನ್ನೋದು ಮುಸ್ಲಿಂ ರಾಜ ಇತಿಹಾಸಗಳಲ್ಲಿ ತಂದೆಯನ್ನ ಮಗನೇ ಕೊಲೆ ಮಾಡಿಲ್ವೇ? ಅದೇನು ಹೊಸದಲ್ಲ. ಅಲ್ಲ, ನೀವು ಇಲ್ಲಿ ಅವೆಲ್ಲ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಿಲ್ಲ. ಈ ರೀತಿಯ ಜಿದ್ದು ಸುಮ್ಮನೆ ಈ ಡ್ರಾಮಾ ನಿಲ್ಲಿಸ್ಬಿಡಿ. ಏನು ಇಲ್ಲ, ಅದಿಲ್ಲ, ಇದಿಲ್ಲ. ಮೊದಲೆಲ್ಲ ಹೇಳ್ತಿದ್ರಲ್ಲ ಇವರು, ನಾನು ಸನ್ಯಾಸಿನ, ನಾನು ಆಗ್ಬಾರ್ದ, ನನಗೆ ವಯಸ್ಸಿದೆ, ದೇವ್ರು ಕೊಟ್ಟಿದ್ದಾನೆ. ಕರೆಕ್ಟ್ ಸ್ಟೇಟ್ಮೆಂಟ್ ಅದಪ್ಪ, ಪ್ರಾರ್ಥನೆ ಫಲ, ಅದು ಕರೆಕ್ಟ್ ಸ್ಟೇಟ್ಮೆಂಟು. ದಿನಕ್ಕೊಂದೊಂದು ಹಿಡ್ಕೊಂಬಂದ್ಬಿಟ್ಟು ಒಂದು ಲೈನರ್ ಸ್ಟೇಟ್ಮೆಂಟ್ಗಳು, ಇವತ್ತು ಪ್ರಾರ್ಥನೆ ಫಲ, ನಾಳೆ ಫಲ ಪ್ರಾರ್ಥನೆ, ನಾಳೆ ಹೋಮ, ನಾಳೆ ಇದು ಇನ್ನೊಂದು ಅಂದ್ಕೊಂಡು ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್ ಟು ಅಸ್. ನಿಮಗನ್ನಿಸ್ತಿರ್ಬೋದಷ್ಟೇ, ನಮಗೇನು ಅನ್ನಿಸ್ತಿಲ್ಲ. ವಿ ನೋ ವಾಟ್ ಇಸ್ ಗೋಯಿಂಗ್ ಆನ್ ಈ ರಾಜ್ಯದಲ್ಲಿ. ಒಂದೇ ಅಧಿಕಾರಕ್ಕೋಸ್ಕರ ನಿಮ್ಮಿಬ್ಬರ ಮಧ್ಯೆ ಗಲಾಟೆ ನಡೀತಾ ಇದೆ. ಸಿದ್ದರಾಮಯ್ಯನವರು ಮಾತು ಕೊಟ್ಟಿದ್ದಾರೆ ಅಂತ ಬಹಳ ಜನ ಭಾವಿಸಿದ್ದಾರೆ. ಆ ಪ್ರಕಾರ ಅವ್ರು ನಡೆದುಕೊಂಡಿಲ್ಲ ಅಂತ ಕೆಲವರು ಆರೋಪ. ನಿಮಗೆ ನನಗೆ ಬೇಕಾಗಿದ್ದಂಥ ದಕ್ಕಬೇಕಾಗಿದ್ದ ಅಧಿಕಾರ ದಕ್ಕಿಲ್ಲ ಅಂತ ಬೇಸರ. ಇದು ಒಂದು ಕಡೆ. ಇನ್ನೊಂದು ಕಡೆ ಗ್ಯಾರಂಟಿ ಹೆಸರಿನಲ್ಲಿ ಎಲ್ಲ ಕಾರ್ಯಗಳು ನೆಗೆದು ಬಿದ್ದು ಸತ್ತು ಹೋಗಿವೆ. ಜನ ನೆಗೆದು ಬಿದ್ದು ಹೋದರೂ ನಿಮಗೆ ತಲೆನೋವಿಲ್ಲ. ಮೂರನೆಯದು, ಸಾಧ್ಯವಾದಷ್ಟು ತೆರಿಗೆಗಳನ್ನು ಹೆಚ್ಚಿಸಿ ಕೊಟ್ಟ ಗ್ಯಾರಂಟಿಗೆ ತಕ್ಕಂತೆ ದುಡ್ಡನ್ನು ವಸೂಲಿ ಮಾಡಿಕೊಳ್ಳುವಂತಹ ಪ್ರಚಂಡ ಬುದ್ಧಿಯ ಪ್ರಚಂಡ ರಾವಣರಂತೆ ಕಂಗೊಳಿಸುತ್ತಿದ್ದೀರಿ ನೀವು ನನಗೆ. ನಾಲ್ಕನೇದು, ಇದೆಲ್ಲವನ್ನ ದಾಟಿದಂತಹ ಭ್ರಷ್ಟತೆ. ಆ ರಿಪೋರ್ಟ್ಗಳನ್ನು ನಾನು ನೋಡ್ತಾ ಇದ್ದರೆ, ಕೆಲವು ಡಿಪಾರ್ಟ್ಮೆಂಟ್ಗಳಿಂದ ಬರ್ತಿರೋದನ್ನು, ಆ ಡಿಮಾಂಡ್ಗಳು, ಆ ಏನ್ರಿ ಡಕಾಯಿತರು ಥರ ಆಡ್ತಾ ಇದ್ದಾರೆ. ಡಕಾಯಿತರು ಅವರಾದರೂ ಬೆಟ್ರು. ಹಾಳಾಗೋಗ್ಲಿ, 3 ಸರದಲ್ಲಿ ಒಂದು ಇಟ್ಕೊಳ್ಳಮ್ಮ ನೀನು ಅಂತ ಮಾಂಗಲ್ಯ ಸರ ಬಿಟ್ಟು ಹೋಗ್ತಾನೆ ಬೇಕಾದ್ರೆ ಡಕಾಯಿತ ಅವನೊಂದು ಸರಿ. ಅದಕ್ಕಿಂತ ವರ್ಷ ಆಗೋಗಿದ್ದಾರೆ. ಭ್ರಷ್ಟತೆಯ ಪರಮಾವಧಿಗೆ ರೀಚ್ ಆಗಿ ಹಾಳು ಮಾಡಿ ನುಂಗು ನೀರು ಕುಡಿತಾ ಇದ್ದೀರಿ. ಇದಿಷ್ಟು ನಡೀತಿರೋಂಥ ಪ್ರಕ್ರಿಯೆ. ಇದು ನಮಗೆ ಗೊತ್ತಿಲ್ಲ, ನಾವೆಲ್ಲ ಬಕರಾಗಳು ಅಂದ್ಕೊಂಡಿದ್ರೆ ನಿಮ್ಮ ಇಷ್ಟ ಅಷ್ಟೆ. ಬಟ್ ಅಧಿಕಾರ ಹಂಚ್ಕೋಬಾರ್ದು ನಾವು ಹೇಳಕ್ಕೆ ನಾವು ಯಾರು? ಎಸ್, ಸಿಎಂ ಡಿಸಿಎಂ ಇಬ್ಬರಿಗೂ ಒಂದಷ್ಟು ಪ್ರಶ್ನೆಗಳಿದೆ. ಗುಂಪಿಲ್ಲ, ಗೊಂದಲ ಇಲ್ಲ, ಓಕೆ. ಆದ್ರೆ ನಿಮ್ಮಿಬ್ಬರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಸರ್ಕಸ್ ಯಾಕೆ? ಜನರ ಈ ಪ್ರಶ್ನೆಗಳಿಗೆ ಉತ್ತರ ಬೇಕೇ ಬೇಕು. ಈ ಪ್ರಶ್ನೆ ಎಲ್ಲ ಕೇಳೋದ್ರಿಂದ ಪ್ರಯೋಜನ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆಗಳನ್ನು ಕೇಳಿದ್ರೆ ಅದಕ್ಕೆ ಉತ್ತರ ಕೊಡಕ್ಕಿಲ್ಲ ಯಾರೂ ಇಲ್ಲ. ತೇಲ್ಸಿ ಬಿಡೋರೆ ಹೆಚ್ಚು. ತೇಲಿಸ್ಬಿಡೋದಲ್ರಿ, ಸರ್, ಯಾವನಿಗೆ ಉತ್ತರ ಕೊಡಲ್ಲ ಅಷ್ಟೆ. ಯಾಕೆ ಉತ್ತರ ಕೊಡಬೇಕು? 5 ವರ್ಷ ನೀವು ಅಧಿಕಾರವನ್ನು ಕೊಟ್ಟಿದ್ದೀರಿ, ನಾವು ಅನುಭವಿಸ್ತೀವಿ. ಯಾವನು ಹೇಳೋದು ನಿಮ್ಗೆ ಉತ್ತರ ಕೊಡ್ತೀವಿ ಅಂತ? ಎಲ್ಲಿದೆ ಉತ್ತರ ಕೊಡ್ತೀವಿ ಅಂತ ನಿಮಗೆ? ಎಲ್ಲೂ ಇಲ್ಲ. ಹಾಗಾಗಿ ಇದೆಲ್ಲ ಬೋಗಸ್ ಪ್ರಶ್ನೆಗಳು. ಸುಮ್ಮನೆ ನಮ್ಮವ್ರಿಗೂ ಕೆಲಸವಿಲ್ಲ, ಕಾರ್ಯವಿಲ್ಲ, ಪುರ್ಸೊತ್ತಾಗಿದ್ದರು ಅನ್ಸತ್ತೆ, ಅಥವಾ ಬೇರೆ ಏನೂ ನ್ಯೂಸ್ ಇರಲಿಲ್ವೇನೋ, ಹೆಣಿಬೇಕು, ಹೆಣದಿದ್ದಾರೆ ಅಷ್ಟೇ. ಇಲ್ಲಿ ಇನ್ನೆಂಥದ್ದು ಇಲ್ಲ ಇದರಲ್ಲಿ. ಗೊಂದಲ ಗುಂಪಿಲ್ಲದಿದ್ದರೆ ನೀವು ಒಟ್ಟಿಗೆ ತಿಂಡಿ ಯಾಕೆ ತಿನ್ನಬಾರ್ದು? ತಿಂಡಿನ ಗೊಂದಲ ಗುಂಪಿದ್ರೆ ಮಾತ್ರ ತಿಂಡಿ ತಿನ್ಬೇಕಾ? ಹಂಗೆ ತಿಂಡಿ ತಿನ್ಬಾರ್ದು? ಏನು ವೈ ಡು ಬಿ ಅಬ್ಜೆಕ್ಟೆಡ್? ತಿನ್ನಿ, ಬೇಡ ಅಂದವ್ರು ಯಾರು ನಿಮ್ಮನ್ನ? ಇಲ್ಲಿವರೆಗೂ ದಿನಾನು ತಿನ್ನಿ. ಇಲ್ಲಿವರೆಗೂ ಸಿಎಂ ಬಣ ಮಾಡ್ಕೊಂಡ್ ಬಂದಿತ್ತು ಸರ್. ಸಿಎಂ ಡಿಸಿಎಂ ಈಗ ಮಾಡಬಾರ್ದು ಅಂತಿದ್ಯಾ? 10 ವರ್ಷದಿಂದ ನಿಮ್ಗೆ ಯಾರೋ ಸಿಕ್ಕಿಲ್ದೇ ಇದ್ರೆ ನೀವು ಮನೆ ಕರೆದ್ರೆ ಯಾಕೆ ಕರೆದ್ರಿ ಅಂತ ಕೇಳಲ್ಲ? ಹಂಗಾರೆ ತಿರ್ಲಿ ಬಿಡಿ, ನಿಮ್ಗೆ ಏನಾಯ್ತು ಅಂತ. ನನಗೆ ಇದರಿಂದೆಲ್ಲ ಲಾಸ್ ಇಲ್ಲ ಅಂತ ಅರ್ಥ. ನನಗೆ ಲಾಸ್ ಆಗ್ತಾ ಇರೋದು ರಾಜ್ಯವನ್ನು, ಅಧಿಕಾರವನ್ನು ಸರಿಯಾಗಿ ನಡೆಸದೆ 135 ಜನನ ತೆಗೆದುಕೊಂಡಂತಹ ಜವಾಬ್ದಾರಿಯನ್ನು ಮರೆತು ಇಡಿಯಟ್ಗಳ ಥರ ಆಡ್ತಿರೋದು. ಅದು ನಮಗೆ ವರಿ ಇರೋದು. ಕಾಮಗಾರಿಗಳನ್ನು ಕೆಲಸ ಮುಗಿಸೋಕ್ಕಾಗದೇ ಇರೋಂಥದ್ದು, ನೆಗೆದು ಬಿದ್ದೋಗಿರೋದು ಅಭಿವೃದ್ಧಿ ಕಾರ್ಯ, ಭ್ರಷ್ಟತೆಯ ಪರಮಾವಧಿ, ಅದು ನಮ್ಮ ವರಿ. ನೀವು ಬ್ರೇಕ್ಫಾಸ್ಟ್ ಮಾಡಿಬಿಡಿ, ನಾವ್ಯಾರು ಹೇಳಕ್ಕೆ? ಯಾಕೆ ಮಾಡಬಾರ್ದು? ಮಾಡಲಿ ಬಿಡಿ, ತಪ್ಪೇನಿದೆ. ಡೆಲ್ಲಿಗೆ ಶಾಸಕರ ಪೆರೇಡು ಏನಕ್ಕೆ ಹೋಗ್ಲಿ ಅಂತ ನಾನು ಹೇಳೋದು. ನಮ್ಮ ತಾತನ ಮನೆ ದುಡ್ಡ? ನಾನು ಯಾರನ್ನೂ ಕರ್ಕೊಂಬಂದಿಲ್ಲ, ನೀವು ಯಾರು ಕರ್ಕೊಂಡು ಹೋಗಲ್ಲ ಅನ್ನುವಾಗ ನಿಮ್ಮ ಟೀಮೇ ಅಲ್ವಾ ಹೋಗಿದ್ದು? ಹೋಗ್ಲಿ, ಈಗ ಏನಾಯ್ತು ಈಗ ನಮ್ಗೆ ಅದರಿಂದ? ಏನು ನಮಗೇನು ಪ್ರಾಬ್ಲಮ್ ಏನದರಲ್ಲಿ? ಏನೂ ಆಗಿಲ್ಲ ಅಂತ ತೋರಿಸ್ಕೊಳ್ತಿದ್ದಾರಲ್ಲ, ಹಾಗಿದ್ರೆ ಇದೆಲ್ಲ ಕಾಣ್ತಾ ಇದೆಯಲ್ಲ, ಇದೇನು ಹಾಗೆ? ಏನೂ ಆಗಿಲ್ಲ ಅಂತಲೇ ನಾವು ಹೋಗ್ತಾ ಇದ್ದೀವಿ. ಆಗಿದೆ ಅಂತ ನಿಮ್ಗೆ ಹೇಳಿರೋರು ಯಾರು ಅಂತಾರವರು? ಹಂಗಾಗಿ ಹೋಗಿ ಪದೇ ಪದೇ ಅದೇನೇನೋ ಪೋಸ್ಟರು ಫೈಟ್ ಅದೇನಂತದ ನಿಮ್ಮಿಬ್ಬರು ಹೈಕಮಾಂಡಕ್ಕೆ ಬದ್ದ ಅದಲ್ಲ. ಯಾವ ಪ್ರಶ್ನೆಗೂ ಇಲ್ಲಿ ಮೀನಿಂಗೇ ಇಲ್ಲ, ಯಾವ ಪ್ರಶ್ನೆಗೂ ಇದಕ್ಕೆ. ಎಸ್,
ಇನ್ನು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು, ಇದ್ರ ಬಗ್ಗೆ ಮಹದೇವಪ್ಪ ಅವರು ದಿನೇಶ್ ಗುಂಡೂರಾವ್ ಮಾತಾಡಿದ್ದಾರೆ, ನೋಡೋಣ. CM ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಇದ್ದಾರೆ, ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ. ಅದರ ಪ್ರಶ್ನೆ ಇಲ್ವೇ ಇಲ್ವಲ್ಲ ಸರ್ಕಾರದ ಮುಂದೆ, ಪಕ್ಷದ ಮುಂದೆ. ಅಂತ್ಯಕಂತ್ಯಗಳ ಮಾತೇಕೆ, ಗೊಂದಲ ಇರಬಾರ್ದು ಅನ್ನೋ ಕಾರಣಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ. ಹೈಕಮಾಂಡ್ ಏನು ಹೇಳ್ತಾರೆ ಹಂಗೆ ಮಾಡಿ ಸರ್ಕಾರ ನಡೆಸ್ತೀವಿ 5 ವರ್ಷ, ಮತ್ತೆ 2022 ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ. ನೋಡಿ, ಪೊಲಿಟಿಕಲ್ ಬ್ರೇಕ್ಫಾಸ್ಟ್ ಅಂತ ಹೇಳಕ್ಕಾಗಲ್ಲ, ಅದು ಬ್ರೇಕ್ಫಾಸ್ಟ್. ಅದು ಅಲ್ಲಿ ಪೊಲಿಟಿಕ್ಸ್ ಮಾತಾಡ್ತಾರೆ, ಬೇರೆ ವಿಚಾರ ಮಾತಾಡ್ತಾರೆ, ಎಲ್ಲ ವಿಚಾರ ಮಾತಾಡ್ತಾರೆ. 5 ವರ್ಷ ನಾವು ಸರ್ಕಾರ ನಡೆಸ್ತೀವಿ, ಕಾನೂನು ಪ್ರಕಾರ ಅವಕಾಶ ಇದೆ, ನಡೆಸ್ತೀವಿ. ICUನಲ್ಲಿ ಒಬ್ಬರು ಪೇಷಂಟ್ ಇರ್ತಾರೆ, 5 ತಿಂಗಳು ICUನಲ್ಲೇ ಬದುಕಿರ್ತಾರೆ, ಚೆನ್ನಾಗೇ ಇರ್ತಾರೆ. 5 ತಿಂಗಳು ಬದುಕ್ತಾರೆ ಅವರು, ಆಮೇಲೆ ಏನಾದ್ರು ಹೆಚ್ಚು ಕಡಿಮೆ ಆಗ್ಬೋದು. 5 ತಿಂಗಳು ಬದುಕಿರ್ತಾರೆ ಅಷ್ಟೇ. ಸರ್ಕಾರ 5 ವರ್ಷ ನಡೆಯುತ್ತೆ ಅಷ್ಟೇ. ICU ಪೇಷಂಟ್ ಟೈಪ್. ರಾಜ್ಯದ ಜನತೆಯ ಮನಸ್ಸಿನಲ್ಲಿ ಒಮ್ಮೆ ನಿಮ್ಮ ಸರ್ಕಾರ ಸತ್ತೋಗಿದೆ ಅನ್ನೋ ಭಾವನೆ ಬಂದುಬಿಟ್ರೆ ತಿಥಿ ಮಾಡೋಕ್ಕೆ ಕಾಯ್ತಾ ಇರ್ತಾರೆ ಅಷ್ಟೇ 5ನೇ ವರ್ಷಕ್ಕೆ ನಿಮಗೆ. ಅಂದರೆ ಪೊಲಿಟಿಕಲಿ, ನಾಟ್ ಪರ್ಸನಲ್ ಅಲ್ಲ, ಇದನ್ನ ಹೇಳ್ತಿರೋದು ಆ ಥರ ಅಲ್ಲ. ಅವ್ರಿಗಿರೋ ಹಕ್ಕನ್ನ ಕೋಪ ಬಂದರೆ ಅದನ್ನು ಮಾಡ್ತಾರಷ್ಟೆ. ಜನ ಬಯಸೋದು ಈ ನಿಮ್ಮ ದೈನಂದಿನ ಕಚಡ ಇದನ್ನೆಲ್ಲ, ಡೆವಲಪ್ಮೆಂಟ್ಸ್ನೆಲ್ಲ. ದೇ ವುಡ್ ಲವ್ ಟು ಸಿ ಆನ್ ದ ಡೆವಲಪ್ಮೆಂಟಲ್ ಸೈಡಲ್ಲಿ, ಅಭಿವೃದ್ಧಿ ಸೈಡಲ್ಲಿ. ಸುಮ್ಮನೆ ಟನಲ್ಲು ಇದು ಅಂತ ತೋರಿಸಿ 2.5 ವರ್ಷದಲ್ಲಿ ಏನು ಮಾಡಿದ್ದೀರಿ ಬೆಂಗಳೂರಲ್ಲಿ ನನಗೆ, ಯಾರು ಒಬ್ಬರು ರಾಜ್ಯದಲ್ಲೂ ತೋರಿಸಿ ನನಗೆ. ಬರೀ ಮಾತಾಡ್ತಾ ಇದ್ದೀರಿ, ಕಾಲ ಕಳೀತಿದ್ದೀರಿ ಗ್ಯಾರಂಟಿ ಹೆಸರಲ್ಲಿ. ಅದೇ ಅಲ್ಲ ಅನ್ನೋ ಥರ ಬಿಂಬಿಸ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು? ವೇರ್ ಆರ್ ವಿ ಗೋಯಿಂಗ್? ಆ್ಯಂಡ್ ಎಲ್ಲ ನಮ್ಮ ದೇಶ ಬಿಟ್ಬಿಡಿ, ಆ ಗುಜರಾತು ಉತ್ತರ ಪ್ರದೇಶಕ್ಕೆ ಆ ಮಹಾ ದೈವ ಸಂಭೂತರಾಗಿರುವಂತಹ ಇವರಿದ್ದಾರಲ್ಲ, ದೈವ ಸಂಭೂತ ಪ್ರಧಾನಮಂತ್ರಿಗಳು, ಅವರಿಬ್ಬರು ಆಶೀರ್ವಾದ ಇದೆ. ಅವ್ರು ಎಡಕ್ಕೆ ತಿರುಗಿದ್ರು ಹಿಂಗಂತಾರೆ, ಬಲಕ್ಕೆ ತಿರುಗಿದ್ರು ಅವ್ರು ಮಾಡಿಸ್ಕೋತಾ ಇದ್ದಾರೆ. ನಮ್ಮ ಹಣೆ ಬರಹ ನಾವಿಲ್ಲಿ ಸಾಯಬೇಕು ಇವ್ರುಗಳ ಇದಕ್ಕೆ ದುಡ್ಡು ಕಟ್ಕೊಂಡು, ಟ್ಯಾಕ್ಸ್ ಕಟ್ಕೊಂಡು. ಕರ್ನಾಟಕಕ್ಕೆ ಕೆಲವು ದೇಶಗಳಲ್ಲಿ ಮುಂದಕ್ಕೆ ಹೋಗ್ತಿರೋ ರೀತಿ ನೋಡ್ಬಿಟ್ರೆ ಸ್ಟನ್ನಿಂಗ್ ಆಗಿದ್ದಾರೆಲ್ಲ. ನಾವಿಲ್ಲಿ ಕಾಲ ಕಳೀತಾ ಕೂತಿದ್ದೀವಿ. ಕಾಲು ಹೇಳ್ಕೊಂಡು ಒಬ್ರು. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಆದಿಚುಂಚನಗಿರಿ ಶ್ರೀಗಳು ಹೇಳಿದ್ರು. ಇದಕ್ಕೆ ಕುಮಾರಸ್ವಾಮಿ ಅಸಹನೆ. ಮಠಾಧೀಶರು ರಾಜಕಾರಣ ಮಾಡಬಾರ್ದು ಅಂದರೆ ಯಾಕೆ ಮಾಡಬಾರ್ದು? ಒಳ್ಳೆಯ ಕತೆ ತಲ್ಲ. ರಾಜಕಾರಣಿಗಳು ಕಚಡ ಕೆಲಸ ಎಲ್ಲ ಮಾಡ್ಬೋದಾ? ಅವ್ರು ಯಾಕೆ ಮಾಡಬೇಕು? ಏನಕ್ಕೆ? ಇದಕ್ಕೆ ಅದೇನು 2ನೇ ಮಠ ಹೆಂಗಾಯಿತು? ಸ್ವಾಮೀಜಿಗಳಿಲ್ದ ಹೋಗಿದ್ದು ದೇವೇಗೌಡರು CM ಆಗ್ತಿದ್ರಾ ಅಂತೆಲ್ಲ ಅವರಂತೆ ಪ್ರಶ್ನೆ. ಇನ್ಯಾರೋ ಒಬ್ಬರು ಅದರ ಬಾಲಕೃಷ್ಣ, ದೇವೇಗೌಡರನ್ನ ಮಾಡಿ ಸ್ವಾಮೀಜಿ ಹೆಲ್ಪ್ ಮಾಡಿರಲಿಲ್ವಾ, ಆ ಟೈಮಲ್ಲಿ ಮಾತಾಡಿರಲಿಲ್ವ ಅವರು ನಿರ್ಮಲಾನಂದ ಶ್ರೀಗಳ ಬಗ್ಗೆ ಅಂತೆಲ್ಲ ಇನ್ನೊಬ್ರು ಯಾರೋ ಹೇಳಿದ್ದಾರೆ. ಆಯಿತು, ಹೇಳ್ಕೊಳ್ಳಿ ಒಬ್ರಿಗೊಬ್ರು. ಮಠಾಧೀಶರ ಕೆಲಸವೇ ಬೇರೆ. ನಾನು ಒಕ್ಕಲಿಗ ಸಮಾಜ ಇನ್ನೊಂದು ಸಮಾಜ ಹೇಳಲ್ಲ. ಸಮಾಜದಲ್ಲಿ ಈ ರೀತಿ ಜಾತಿಯ ಹೆಸರನ್ನ ಹೇಳ್ಕೊಂಡು ಧಾರ್ಮಿಕ ಕ್ಷೇತ್ರಗಳನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಯಾವುದೇ ರಾಜಕಾರಣಿಗಳಿಗೆ ಶೋಭೆ ತರಲ್ಲ. ಎಲ್ಲರಿಗೂ ಹೇಳೋದಷ್ಟೇ, ರಾಜ್ಯ ನೆಮ್ಮದಿಯಿಂದ ಇರಬೇಕು. ಜಾತಿಯ ರಾಜಕಾರಣ ಮಾಡಲ್ಲ ಅಂತ ಹೇಳಿ ಈಗ ಬೃಹದಾಕಾರದಂತ ರೀತಿಯ ಜಾತಿ ರಾಜಕಾರಣ. ನಾನು ಯಾವುದೇ ಮಠಾಧೀಶರ ನೆರವು ಕೇಳಲಿಲ್ಲ. ಪಾಪ ಕುಮಾರಣ್ಣಂಗೆ ಮಠ ಹೆಂಗಾಯ್ತು? 2ನೇ ಮಠ. ಸ್ವಾಮೀಜಿ ಅವರು ಇಲ್ಲದೆ ಹೋದ್ರೆ ಚೀಫ್ ಮಿನಿಸ್ಟರ್ ಆಗ್ತಿರೋ ದೇವೇಗೌಡರು. ರಸ್ತೆಗಿಳಿದ್ರು ಸ್ವಾಮೀಜಿ ಅವತ್ತು. ಸದಾನಂದ ಗೌಡ್ರಿಗೆ ಏನಾಯ್ತು? ಯಾರ್ಯಾರು ಯಾವ ಸಂದರ್ಭದಲ್ಲಿ ಮಠ ಬಳಸ್ಕೊಂಡಿದ್ದಾರೆ ಅನ್ನೋದು ಈ ರಾಜ್ಯದ ಜನರಿಗೆ ಗೊತ್ತಿದೆ. ಹಾಗಾಗಿ ನಾನು ಹೊಸದಾಗಿ ರಾಜಕೀಯಕ್ಕೆ ಎಂಟ್ರಿ ಆಯ್ತಾ ಇದೆ. ಬಾಲಗಂಗಾಧರ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಒಂದು ಹೋರಾಟ ಆಯ್ತು. ಈ ಹೋರಾಟ ಮಾಡಿದ್ದೆ ಸ್ವಾಮಿಗಳು ದೇವೇಗೌಡರು ಮುಖ್ಯಮಂತ್ರಿ ಆಗಲಿ ಅಂತ. ಆ ಹೋರಾಟದ ಫಲನೇ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದು. ನಾನು ಅವಾಗ ಇನ್ನೂ ಕೂಡ ಎಂಟ್ರಿ ಆಗಿದ್ದೆ. ಆವಾಗ ದೇವೇಗೌಡರು ಕೂಡ ಸಭೆಯಲ್ಲಿ ಬಂದು ಭಾಗವಹಿಸಿದ್ರು. ಸುಮ್ಮನೆ ಈ ತರ ಎಲ್ಲ ಚಿಲ್ಲರೆ ಸ್ಟೇಟ್ಮೆಂಟ್ ಗಳನ್ನ ಕೊಡೋದನ್ನ ದಯಮಾಡಿ ಅವ್ರಿಗೆ ಬಿಡಬೇಕು ಅಂತ ಮನವಿ ಮಾಡ್ತೀವಿ. ಇವ್ರಿಗೆ ಧಾರ್ಮಿಕ ಮುಖಂಡರುಗಳು ರಾಜಕೀಯ ವಿಷಯಕ್ಕೆ ಹೋಗಬಾರದು. ಒಂದು ಸಮುದಾಯದ ಮುಖಂಡನೊಬ್ಬ ಪಕ್ಷಕ್ಕೆ ಕಷ್ಟಪಟ್ಟು ದುಡಿದಿದ್ದಾರೆ. ಆ ಕಷ್ಟಪಟ್ಟು ದುಡಿದಿರುವಂತ ವ್ಯಕ್ತಿಗೆ ಅವಕಾಶಗಳ ವಂಚನೆ ಆಗುತ್ತೆ. ನೀವು ಸ್ವಲ್ಪ ಮುಂದೆ ಬಂದು ಒತ್ತಾಯ ಮಾಡಬೇಕು ಅಂತ ಕೇಳ್ಕೊಂಡಿದ್ರಿಂದಾಗಿ ಭಕ್ತರು ಮತ್ತು ಸಮುದಾಯದ ಭಕ್ತರು, ಅಭಿಮಾನಿಗಳೆಲ್ಲರೂ ಕೂಡ ನಾವು ಎಂಟ್ರಿ ಆಗಿದ್ದಷ್ಟೇ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಎಲ್ಲರೂ ಇದ್ರ ಲಾಭ ಪಡೆದಿರ್ಬೇಕಾದ್ರೆ ಅದನ್ನ ಪ್ರಶ್ನೆ ಮಾಡುವಂತಹ ನನಗೆ ಅದರಿಂದ ಏನು ದೊಡ್ಡ ಇದು ಕಾಣಿಸ್ತಿಲ್ಲ.
ಮಠ ಒಂದು ಯಾವುದೇ ಮಠ ರಾಜಕಾರಣದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟ ತಕ್ಷಣ ಅದು ಆಗಿಬಿಡುತ್ತೆ ಅಂತಾನೂ ಅಲ್ಲ, ಅನ್ಲೆಸ್ ದೆ ಗೆಟ್ ಇನ್ ಟು ಸೀರಿಯಸ್ಲಿ ಪೊಲಿಟಿಕಲಿ ಇಳಿದ್ರೆ. ಒನ್ ಪಾರ್ಷನ್ ಆಫ್ ಅ ಫೈಟನ್ನು ಯಾರು ಬಾಲಗಂಗಾಧರನಾಥ ಶ್ರೀಗಳದ್ದು ಹೇಳ್ತಿದ್ದಾರೆ, ಅದು ನಡೆದಿದ್ದು ನಿಜ. ಎಲ್ಲರೂ ವಿಟ್ನೆಸ್ಸೇ ಅದಕ್ಕೆ, ಅದು ನಡೆದಿದೆ, ಎಲ್ಲರಿಗೂ ಗೊತ್ತದು ನಡೀತು ಅನ್ನೋದು. ಮತ್ತು ದೇವೇಗೌಡರ ವಿಚಾರದಲ್ಲಿ ಬಾಲಗಂಗಾಧರನಾಥರು ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಅತ್ಯಂತ ಆಪ್ಯತೆಯಿಂದ, ಪ್ರೀತಿಯಿಂದ, ಅಭಿಮಾನದಿಂದ ಬಯಸ್ತಾ ಇದ್ದಿದ್ದು ಅಷ್ಟೇ ನಿಜಾನೇ. ಅದರಲ್ಲೇನು ಅನುಮಾನ ಏನಿಲ್ಲ, ಅದೇನು ದೊಡ್ಡ ಸೀಕ್ರೆಟು ಅಲ್ಲ, ಅದು ಎಲ್ಲರಿಗೂ ಗೊತ್ತಿರೋದೇ. ಅದುವೇ ಕುಮಾರಸ್ವಾಮಿ ಅವ್ರಿಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಹಾಗಾಗಿ ನನ್ನ ಲೆಕ್ಕಾಚಾರ ಅದಲ್ಲ. ಸಮುದಾಯದ ಹೆಸರಿನಲ್ಲಿ ಮಠಗಳನ್ನು ನೀವು ಸ್ಥಾಪನೆ ಮಾಡಿದ ಮೇಲೆ ಆ ಸಮುದಾಯಗಳ ಹಿತ ಕಾಯಬೇಕು ಆ ಮಠ ಅಂದ ಮೇಲೆ ಅದನ್ನು ಇಂಥದ್ದಕ್ಕೆ ಅಂತ ನೀವು ಸೀಮಿತಗೊಳಿಸ್ಲಿಕ್ಕೆ ಆಗಲ್ಲ ಅಂತ ನನ್ನ ವಾದ. ಚರ್ಚನ್ನ ಸ್ಥಾಪನೆ ಮಾಡಿದ್ದಾರೆ. ಚರ್ಚ್ ಸ್ಥಾಪನೆ ಆಗಿರೋದು ಕ್ರೈಸ್ತರ ಹಿತವನ್ನು ರಕ್ಷಿಸೋದಕ್ಕೆ ಅಲ್ವಾ? ಅದು ಬಂದಾಗ ಇವರು ಮಧ್ಯಪ್ರವೇಶ ಮಾಡಬಾರ್ದು ಅಂದರೆ ಹೇಗೆ? ಅದರ ಸ್ಥಾಪನೆಯ ಉದ್ದೇಶ ಏನು? ಈಗ ಯಾವ ಮುಸ್ಲಿಮರಿಗೂ ಕ್ಯಾಬಿನೆಟ್ಟಲ್ಲಿ ಪ್ರಾತಿನಿಧ್ಯ ಕೊಡಲ್ಲ ಅಂತಾನೋ, ಕ್ರೈಸ್ತರು ಕೊಡಲ್ಲ ಅಂದ್ರೂ ಕೇಳಲ್ವಾ ಅವ್ರುಗಳು? ಯಾರೋ ಬಿಷಪ್ಪು ಅಥವಾ ಯಾರೋ ಮುಸ್ಲಿಂ ಏನಿದು ನಮ್ಮ ಸಮುದಾಯಕ್ಕೆ ಒಂದು ಪ್ರಾತಿನಿಧ್ಯವೂ ಇಲ್ಲ ಅಂತ ಅದು ಯಾತಕ್ಕೆ ಬರಬೇಕು? ಅವರು ಇಷ್ಟ ಬ್ಯಾಂಕ್ಸ್ಕೊಂಡಿರ್ಬೇಕಪ್ಪ ಹಂಗಾರ ಅವರು ಅಂತಂತೀರಾ ಯಾರು? ಇಲ್ವಲ್ಲ, ಹಾಗಿಲ್ಲ ಅನ್ಸತ್ತೆ. ದಿ ಸಪರೇಷನ್ ಆಫ್ ಲೈನ್ ಏನಿದೆ, ಧರ್ಮ ಮತ್ತು ರಾಜಕಾರಣ, ಜಾತಿ ಮತ್ತು ರಾಜಕಾರಣ ನಮ್ಮ ಇತ್ತೀಚಿನ ದಿನಗಳಿಗೆ ಅಷ್ಟು ಸುಲಭ ಇಲ್ಲ ಅದನ್ನು ನೀವು ಬೇರ್ಪಡಿಸೋದು. ನೀವು ಮಠದಲ್ಲಿ ದೊಡ್ಡ ಅನಾಹುತ ಏನಿಲ್ಲ ನನ್ನ ಪ್ರಕಾರ. ಏನಿದೆ ಅನಾಹುತ? ಆಗಲಿ ಬಿಡಿ, ಏನಾಯ್ತು ಈಗ? ಪಕ್ಷದ ಪರವಾಗಿ ಸ್ಟ್ಯಾಂಡು ಅಲ್ಲ, ವ್ಯಕ್ತಿಗತ ಪಕ್ಷ ಅಲ್ಲ, ಅದು ಕಾಂಗ್ರೆಸ್ ಬರಬೇಕು ಅಂತಲ್ಲ ಅವ್ರು ಹೇಳೋದು ಯಾರೇ ಆಗಲಿ. ಅಲ್ಲೂ ಅಷ್ಟೇ, ಯಡಿಯೂರಪ್ಪ ಬರಬೇಕು ಅಂತ ಲಿಂಗಾಯತ ಮಠಗಳಲ್ಲಿ ಕೆಲವರು ಬಯಸಿದ್ರು. ಬಿಜೆಪಿ ಅಂತಾನೆ ಅಲ್ಲದೆ ಇರ್ಬೋದು ಅದು, ಆ ವ್ಯಕ್ತಿಯ ಪರವಾಗಿ, ಆ ಸಮುದಾಯದ ಪರವಾಗಿ ಹಾಗೆ. ಎಸ್.